ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಸ್ಯಾರಿ ಉಟ್ಕೊಂಡು ಬರಬೇಕಾಗಿದೆ, ಆದರೆ ಆಲ್ರೆಡಿ ಕನಿಕಾ ಅದನ್ನು ಸುಟ್ಟು ಹಾಕಿದ್ದಾಳೆ. ಅದನ್ನು ನೋಡಿದಂಥ ಭಾಗ್ಯಗೆ ಅಚ್ಚರಿ ಆಗುತ್ತೆ. ಆದಿಯವರು ಇದ್ರ ಮೇಲೆ ಎಷ್ಟು ಎಮೋಷನ್ಸ್ ಇಟ್ಕೊಂಡಿದ್ದಾರೆ. ನಾನು ಅವ್ರ ಅಮ್ಮನ ಸೀರೆ ಉಟ್ಕೊಂಡು ಹೋಗ್ತೀನಿ ಅಂತ ಮಾವ ಮತ್ತು ಆದಿ ಇಬ್ಬರು ಕೂಡ ಕಾಯ್ತಿದ್ದಾರೆ. ಇವಾಗ ನೋಡಿದ್ರೆ ಈ ಸೀರೆ ಸುಟ್ಟು ಹೋಗಿದೆ, ಏನು ಮಾಡಲಿ ನಾನು ಅಂತ ತುಂಬಾ ತಲೆ ಕೆಡಿಸ್ಕೋತಾರೆ. ಬೇರೆ ಸೀರೆನ ಹಾಕ್ಕೊಂಡು ಉಳಿಯೋಣ ಅನ್ಕೋತಾರೆ, ಬಟ್ ಅದು ಸುಟ್ಟು ಹೋಗಿರೋದು ಗೊತ್ತಾಗುತ್ತೆ. ನಂತರ ಹೀಗೋ ಮಾಡಿ ಅದನ್ನು ಅಡ್ಜಸ್ಟ್ ಮಾಡ್ತಿದ್ದಾರೆ. ಬಟ್ ಕೆಳಗಡೆ ಎಲ್ಲರೂ ಕೂಡ ಇನ್ನೂ ಆದಿ ಭಾಗ್ಯ ಬಂದೇ ಇಲ್ವಲ್ಲ ಅಂತ ಹೇಳ್ತಿದ್ರೆ, ಈ ಕಡೆ ಅಕ್ಷತ್ ಅವರು ಈ ಭಾಗ್ಯ ಖಂಡಿತ ಈ ಮನೇನ ಹಾಳು ಮಾಡಿಬಿಡ್ತಾಳೆ, ಜಸ್ಟ್ ಒನ್ ಡೇನಲ್ಲೇ ಎಲ್ಲ ಬುದ್ಧಿ ತೋರಿಸ್ತಿದ್ದಾಳಲ್ಲ, ಬಂದಿದ್ದೇ ಲೇಟು, ಈಗ ಸ್ಯಾರಿ ಹಾಕ್ಕೊಂಡು ಬರೋದಕ್ಕೆ ಇಷ್ಟು ತಡ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಕುಸುಮ ಅವ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಇಡೀ ಫ್ಯಾಮಿಲಿ ಜೊತೆಗೆ ತನ್ವಿನ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ ಅಂತ ಕಳಿಸ್ತಾರೆ. ಅಷ್ಟರಲ್ಲಿ ಆದಿ ಹೋಗಿ ಭಾಗ್ಯನ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾರೆ. ಈ ಕಡೆ ಭಾಗ್ಯ ಎಲ್ಲಿ ಬರ್ತಾಳೆ, ಅವಳ ಸೀರೆ ಸುಟ್ಟು ಹಾಕಿದ್ದೀನಲ್ಲ ಅಂತ ಕನಿಕಾ ಅಕ್ಷತಾಗೆ ಹೇಳ್ತಾರೆ. ಅತ್ತ ಕಡೆಯ ಆದಿ ಭಾಗ್ಯ ಬಳಿಗೆ ಹೋಗಿದ್ದ ಭಾಗ್ಯ ಸಾರಿ ಹಾಕೊಂಡು ರೆಡಿ ಆಗಿರ್ತಾರೆ. ಆಗ ಏನಾಯಿತು ಇಷ್ಟು ತಡ ಆಗ್ತದೆ ಅಂದಾಗ, ಏನಿಲ್ಲ ಕೈ ಚುಚ್ಚು ಹೋಯಿತು ಅಂದಾಗ, ಹೌದಾ ನಾನೇ ಹೆಲ್ಪ್ ಮಾಡ್ತೀನಿ ರೀ ಅಂತ ಪಿನ್ ಹಾಕ್ತಿರ್ತಾರೆ. ಅಷ್ಟರಲ್ಲಿ ತನ್ವಿ ಅಲ್ಲಿಗೆ ಬಂದ ತಕ್ಷಣ ಅದನ್ನು ನೋಡಿದ್ದೆ ತುಂಬ ಸಿಟ್ಟು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಇವಳನ್ನು ಸಮಜಾಯಿಸೋದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ, ಇವಳು ಒಪ್ಕೊಳ್ಳೋದೇ ಇಲ್ಲ ಅನ್ನಿಸ್ತದೆ ಅಂತ ಭಾಗ್ಯ ಹೇಳಿದಾಗ, ಪೂಜೆ ಆಗಲಿ ಎಲ್ಲ ಸರಿ ಹೋಗುತ್ತೆ ಅಂತ ಆದಿ ಹೇಳಿ ಕೆಳಗಡೆ ಭಾಗ್ಯ ಮತ್ತು ಆದಿ ಇಬ್ಬರು ಕೂಡ ಬರ್ತಾರೆ. ಆ ಭಾಗ್ಯಳನ್ನು ನೋಡಿದ್ದೆ ಕನಿಕಾ ಅಕ್ಷತ ಶಾಕ್ ಆಗ್ತಿದ್ದಾರೆ. ಹೇಗೆ ಇದೆಲ್ಲ ಸಾಧ್ಯ, ನೆಕ್ಲೆಸ್ ಕಿತ್ತು ಹೋಗಿತ್ತು, ಸ್ಯಾರಿ ಸುಟ್ಟು ಹಾಕಿದ್ದೆ, ಹೀಗೆ ಎಲ್ಲವನ್ನ ಕೂಡ ಹಾಕ್ಕೊಂಡು ಬಂದ್ಲು ಇವಳು ಅಂತ ಹೇಳಿ ಕನಿಕಾ ಅನ್ಕೋತಿದ್ರೆ, ಈ ಕಡೆ ಭಾಗ್ಯಕ್ಕೆ ತುಂಬ ಚೆನ್ನಾಗಿ ಗೊತ್ತದೆ ಇದನ್ನೆಲ್ಲ ಮಾಡಿದ್ದು ಕನಿಕಾ ಅಂತ. ಹಾಗಾಗಿ ಕನಿಕಾ ಕಡೆಗೆ ಒಂದು ನೆಕಿಯನ್ನು ಬೀರ್ತಾರೆ. ಈ ಕಡೆ ತನ್ಮಯ್ ಬಂದಿದ್ದೆ, ಅಪ್ಪ ಅಮ್ಮ ನೀವಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಅಂದಾಗ, ಬಂದಿರೋ ಜನಗಳು ಅಪ್ಪ ಅಂತಿದ್ದಾನಲ್ಲ ಆ ದಿನ ಇವನು ಅಂದಾಗ, ಭಾಗ್ಯ ಮಗ ಅಂತ ಹೇಳ್ತಾರೆ. ಹೀಗೆ ಗುಸ್ಗುಸು ಪಿಸ್ಪಿಸು ಅಂತ ಮಾತನಾಡ್ಕೋತಾರೆ. ನಂತರ ಭಾಗ್ಯ ಆದಿ ಇಬ್ಬರು ಕೂಡ ಪೂಜೆಗೆ ಕುಳಿತುಕೋತಾರೆ. ಆಗ ನಾನು ಕುಳಿತುಕೋತೀನಿ ಅಂತ ತನ್ಮಯ್ ಹಠ ಮಾಡಿದಾಗ ಸೊನ್ನೊಂದವರು ಬೇಡ ಅಂತಾರೆ. ತನ್ವಿ ಹೋಗಿದ್ದೆ ಕೆಪ್ಪಾಳಕ್ಕೆ ಬಾರಿಸಿದ್ದೆ, ನೀನು ಈ ರೀತಿ ಅಪ್ಪ ಅಮ್ಮನ ಮಾತ್ರಕ್ಕೆ ಅವ್ರ ಅಪ್ಪ ಅಮ್ಮ ಆಗಲ್ಲ, ಈ ಮನೆ ನಮ್ಮದು ಕೂಡ ಅಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ